ಕರ್ನಾಟಕದಲ್ಲಿ ವಿದ್ಯುತ್ ವಿತರಣಾ ಖಾಸಗೀಕರಣಕ್ಕೆ ಮೊದಲ ಹೆಜ್ಜೆ. 15ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಟಾಟಾ ಪವರ್ ಅರ್ಜಿ ಸಲ್ಲಿಕೆ. ಕೆಇಬಿ ನೌಕರರಿಂದ ಉಗ್ರ ಹೋರಾಟ ಎಚ್ಚರಿಕೆ. ಗ್ರಾಹಕರಿಗೆ ವಿದ್ಯುತ್ ದರ ಏರಿಕೆ ಭೀತಿ. ನಮಸ್ಕಾರ. ಕರ್ನಾಟಕ ರಾಜ್ಯದಲ್ಲಿ ವಿದ್ಯುತ್ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಒಂದು ಮಹತ್ವದ ಬೆಳವಣಿಗೆ ಕಾಣಿಸ್ತಿದೆ. ಈ ಸುದ್ದಿ ಈಗ ಸಾರ್ವಜನಿಕರ ವಲಯದಲ್ಲಿ ಮಾತ್ರ ಅಲ್ಲ, ಲಕ್ಷಾಂತರ ವಿದ್ಯುತ್ ಗ್ರಾಹಕರು, ರೈತರು ಹಾಗೂ ಇಂಧನ ಇಲಾಖೆಯ ನೌಕರರಲ್ಲಿ ಆತಂಕವನ್ನ ಸೃಷ್ಟಿಸಿದೆ. ಏನಿದು ಬೆಳವಣಿಗೆ ಅಂತ ಕೇಳ್ತಿದ್ದೀರಾ? ಇಲ್ಲಿದೆ ಮಾಹಿತಿ. ಕರ್ನಾಟಕದ 15ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ವಿದ್ಯುತ್ ವಿತರಣಾ ಪರವಾನಗಿ ಪಡೆಯಲು ಟಾಟಾ ಪವರ್ ಕಂಪನಿ ಕರ್ನಾಟಕದ ವಿದ್ಯುತ್ ನಿಯಂತ್ರಣ ಆಯೋಗ ಅಂದ್ರೆ ಕೆಇಆರ್ಸಿಗೆ ಅರ್ಜಿ ಸಲ್ಲಿಕೆ ಮಾಡಿದೆ. ಸಾಮಾನ್ಯವಾಗಿ ನೋಡೋದಾದ್ರೆ ಇದು ಕೇವಲ ಒಂದು ಅರ್ಜಿ ಅಷ್ಟೇ ಅಲ್ಲ, ಆದ್ರೆ ಇದರ ಹಿಂದೆ ರಾಜ್ಯದ ವಿದ್ಯುತ್ ಕ್ಷೇತ್ರದ ಭವಿಷ್ಯ ಬದಲಾಯಿಸುವ ಸಾಧ್ಯತೆ ಇದೆ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಿದೆ. ಕೆಲವರು ಇದನ್ನ ಕರ್ನಾಟಕದಲ್ಲಿ ವಿದ್ಯುತ್ ವಿತರಣಾ ಖಾಸಗೀಕರಣದ ಮೊದಲ ಹೆಜ್ಜೆ ಅಂತ ವ್ಯಾಖ್ಯಾನಿಸುತ್ತಿದ್ದಾರೆ. ಮೊದಲನೇದಾಗಿ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ವ್ಯಾಪ್ತಿಯ ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ತುಮಕೂರು ಹಾಗೂ ಚಿತ್ರದುರ್ಗ ಸೇರಿ 6 ಜಿಲ್ಲೆ, ಮೆಸ್ಕಾಂನ ಕಂದಾಯ ಜಿಲ್ಲೆಗಳಾದಂತಹ ಶಿವಮೊಗ್ಗ, ದಕ್ಷಿಣ ಕನ್ನಡ ಮತ್ತು ಉಡುಪಿ ವ್ಯಾಪ್ತಿಯ ಪ್ರದೇಶ, ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಕಂಪನಿ ಅಂದ್ರೆ ಸೆಸ್ಕಾ ವ್ಯಾಪ್ತಿಯ ಮೈಸೂರು, ಚಾಮರಾಜನಗರ, ಹಾಸನ, ಹೆಸ್ಕಾಂನ 3 ಕಂದಾಯ ಜಿಲ್ಲೆಗಳಾದಂತಹ ಬೆಳಗಾವಿ, ಉತ್ತರ ಕನ್ನಡ ಮತ್ತು ಧಾರವಾಡ ವ್ಯಾಪ್ತಿಯಲ್ಲಿ ವಿದ್ಯುತ್ ವಿತರಣಾ ಪರವಾನಗಿಗಾಗಿ ಟಾಟಾ ಕಂಪನಿ ಈಗಾಗಲೇ ಕೋರಿಕೆಯನ್ನ ಸಲ್ಲಿಸಿದೆ. ಈಗಾಗಲೇ ಟಾಟಾ ಪವರ್ ಕಂಪನಿ ಮುಂಬೈ, ಅಜ್ಮೀರ್ ನಗರಗಳು ಹಾಗೂ ದೆಹಲಿ, ಒಡಿಶಾ ರಾಜ್ಯಗಳ ಗ್ರಾಹಕರಿಗೆ ವಿದ್ಯುತ್ ಪೂರೈಕೆ ಮಾಡ್ತಾ ಇದೆ. ಟಾಟಾ ಪವರ್ ಡಿಸ್ಟ್ರಿಬ್ಯೂಷನ್ ಮುಂಬೈ ಸಂಸ್ಥೆಯ 485 ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 8 ಲಕ್ಷದಷ್ಟು ಗ್ರಾಹಕರನ್ನ ಹೊಂದಿದೆ. ಈ ಹಿಂದೆ ಅನುಭವದ ಆಧಾರದ ಮೇಲೆ ರಾಜ್ಯದಲ್ಲೂ ಸಹ ವಿದ್ಯುತ್ ವಿತರಣೆ ಮುಂದುವರಿಸುತ್ತಾ ಅಂತ ಹೇಳಿ ಕಾದು ನೋಡಬೇಕು. ವಿದ್ಯುತ್ ಕಾಯ್ದೆ 2003ರ ಸೆಕ್ಷನ್ 14 ಮತ್ತು 15ರ ಅಡಿಯಲ್ಲಿ ಪರವಾನಗಿ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕರಿಗೆ ಆಕ್ಷೇಪ ಸಹ ಇದೆ, ಕೆಲವೊಬ್ರು ಸಲಹೆ ಸಹ ಕೊಡ್ತಾ ಇದ್ದಾರೆ. ಇದನ್ನ ಯಾವ ರೀತಿ ಕೆಇಆರ್ಸಿ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ನೋಡ್ಬೇಕು. ಯಾಕಂದ್ರೆ ಅಂತಿಮ ತೀರ್ಮಾನ ಕೆಇಆರ್ಸಿದೇ ಆಗಿರುತ್ತೆ. ಇನ್ನ ಕೂಡ ಇದು ಅರ್ಜಿಯ ಮಟ್ಟದಲ್ಲೇ ಇದೆ, ಇನ್ನ ಅಪ್ರೂವ್ ಆಗಿಲ್ಲ. ಜನ ಯಾವ ರೀತಿ ತಗೊಳ್ತಾರೆ, ಹಾಗೆ ನೌಕರರು ಯಾವ ರೀತಿ ತಗೊಳ್ತಾರೆ ಅದನ್ನ ಕಾದ್ ನೋಡ್ಬೇಕು. ಕರ್ನಾಟಕ ವಿದ್ಯುತ್ ನೌಕರರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದಂತಹ ಕೆ ಬಲರಾಮ್ ಅವರು ಇದು ಕೇವಲ ಪರವಾನಗಿ ಅರ್ಜಿ ಅಲ್ಲ, ರಾಜ್ಯದ ಸಾರ್ವಜನಿಕ ಆಸ್ತಿಯನ್ನ ಖಾಸಗೀಕರಣಗೊಳಿಸುವ ಹಿಂಬಾಗಲ ಪ್ರಯತ್ನ ಅಂತ ಆರೋಪಿಸಿದ್ದಾರೆ. ಇವರ ಪ್ರಕಾರ ರಾಜ್ಯದ ಸಾವಿರಾರು ಕೋಟಿ ರೂಪಾಯಿ ಮೌಲ್ಯದ ವಿದ್ಯುತ್ ವಿತರಣಾ ಉಪ ಕೇಂದ್ರಗಳು, ಕೇಬಲ್ ವ್ಯವಸ್ಥೆ, ಮೂಲ ಸೌಕರ್ಯಗಳು ಸಾರ್ವಜನಿಕರ ಆಸ್ತಿ. ಇದನ್ನ ಖಾಸಗಿ ಕಂಪನಿಗಳ ಅವಕಾಶ ನೀಡುವುದು ಒಂದು ವ್ಯವಸ್ಥೆಯನ್ನ ದುರ್ಬಲಗೊಳಿಸುವ ಒಂದು ಸಿಸ್ಟಮ್ ಅಂತ ಹೇಳಿ ಎಚ್ಚರಿಕೆಯನ್ನ ಸಹ ಇವರು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಖಾಸಗೀಕರಣವಾದ್ರೆ ಮೊದಲು ಪರಿಣಾಮ ಯಾರ ಮೇಲೆ ಬೀರುತ್ತೆ ಅನ್ನೋದು ಸಹ ತುಂಬಾ ದೊಡ್ಡ ಮಟ್ಟದ ಕ್ವೆಶ್ಚನ್ ಮಾರ್ಕ್ ಆಗಿ ಕಾಡ್ತಾ ಇದೆ. ಎಷ್ಟೊಂದು ಜನಗಳು ಇದರಿಂದ ಏನಾದ್ರೂ ಬೆಲೆ ಏರಿಕೆ ಆಗ್ಬಹುದಾ, ವಿದ್ಯುತ್ ನಲ್ಲಿ ಬೆಲೆ ಏರಿಕೆ ಆಗ್ಬಹುದಾ, ರೈತರಿಗೆ ಸಿಗುತ್ತಿದ್ದಂತಹ ಪರವಾನಗಿ ಏನಿದೆ ಅದು ಕಡಿಮೆ ಆಗುತ್ತಾ ಅಥವಾ ಸಿಗದೆ ಹೋಗಬಹುದಾ, ಗ್ರಾಮೀಣ ಪ್ರದೇಶದಲ್ಲಿ ಏನಾದ್ರೂ ಸೇವೆ ಕಡಿಮೆ ಆಗುತ್ತಾ, ಈ ರೀತಿ ಹಲವು ಪ್ರಶ್ನೆಗಳು ಉದ್ವಿಗ್ನವಾಗ್ತಾ ಇದೆ. ಒಂದು ವೇಳೆ ಏನಾದ್ರೂ ಖಾಸಗೀಕರಣ ಆದ್ರೆ ನಮ್ಮ ವಿದ್ಯುತ್ ಚಾಲನೆಯಲ್ಲಾಗಿರ್ಬಹುದು, ವಿದ್ಯುತ್ನ ಸಪ್ಲೈಯಲ್ಲಾಗಿರ್ಬಹುದು ಏನಾದ್ರೂ ಬದಲಾವಣೆಗಳಾಗತ್ತಾ, ಅದರಿಂದ ಸಾಮಾನ್ಯ ಜನರಿಗೆ ಮತ್ತೆ ರೈತರಿಗೆ, ನೌಕರರಿಗೆ ಏನಾದ್ರೂ ಸಮಸ್ಯೆ ಆಗುತ್ತಾ ಅನ್ನೋದು ಇನ್ನ ಸರಿಯಾಗಿ ಗೊತ್ತಿಲ್ಲ. ಟಾಟಾ ಪವರ್ ಇನ್ಮುಂದೆ ನಮಗೆ ವಿದ್ಯುತ್ನ ಸರಬರಾಜು ಮಾಡುತ್ತೆ, ಇದಕ್ಕೆ ನಿಮ್ಗೆ ಒಪ್ಪಿಗೆ ಇದೆಯಾ? ಅಥವಾ ಸಾರ್ವಜನಿಕರ ಹತ್ರನೇ ಈ ಒಂದು ವಿದ್ಯುತ್ ಸರಬರಾಜು ವ್ಯವಸ್ಥೆ ಇರಬೇಕಾ? ವಿತರಣೆ ಖಾಸಗೀಕರಣ ಆಗ್ಬೇಕಾ ಅಥವಾ ಸಾರ್ವಜನಿಕ ವಲಯದಲ್ಲೇ ಇದು ಮುಂದುವರಿಬೇಕಾ? ಇದು ನಿಮ್ಮ ನಿರ್ಧಾರವೂ ಆಗಿರುತ್ತೆ. ನಿಮ್ಮ ನಿರ್ಧಾರ ಆಗಿದ್ರೆ, ನಿಮ್ಮ ನಿರ್ಧಾರ ಯಾವುದು ಅಂತ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯ ಅಪ್ಡೇಟ್ಗಳಿಗಾಗಿ ನಮ್ಮ ಪ್ರಜಾಕಿರಣ ವಾಹಿನಿಯನ್ನ ಫಾಲೋ ಮಾಡ್ತಾ ಇರಿ.